ಹಾಯ್ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪ ವ್ಲಾಗ್ಸ್. ನಾನಿವತ್ತಿಲ್ಲಿ ಏನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದರೆ ಅಮೆಝಾನಿಂದ ಸ್ವಲ್ಪ ಐಟಮ್ಸ್ನ ತರಿಸ್ಕೊಂಡಿದ್ದೆ ಕಿಚನ್ಗೆ, ಮತ್ತು ವಾಸು ಈ ಥರ ಎಲ್ಲ ಬುಕ್ ಮಾಡ್ಕೊಂಡಿದ್ದೆ. ಒಂದು ಸತಿ ವಿಡಿಯೋ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಮೊದಲಿಗೆ ಇಲ್ಲಿ ಒಂದು ಬಾಕ್ಸ್ನ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡೋಣ ಏನಿದೆ ಈ ಬಾಕ್ಸಲ್ಲಿ ಅಂತ. ಬಟ್ ಏನಪ್ಪ ಅಂತಂದರೆ ಇದು ಪಾಟ್ ಸ್ಟ್ಯಾಂಡು. ಒಂದು 2 ಬುಕ್ ಮಾಡಿದೆ, ನೋಡೋಣ ಕ್ವಾಲಿಟಿ ಹೆಂಗೆ ಬರುತ್ತೋ ಅಂತ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬ ಗೇಜ್ ಕೂಡ ಇತ್ತು. ನಾನು ಸ್ಟಾರ್ಟಿಂಗ್ ನೋಡೋಣ ಅಂದ್ಬಿಟ್ಟು 2 ಮಾತ್ರ ಬುಕ್ ಮಾಡ್ಕೊಂಡಿದ್ದೆ, ಇನ್ನೂ ಸ್ವಲ್ಪ ಬೇಕು ನನಗೆ. ಹಾಗಾಗಿ ಕ್ವಾಲಿಟಿ ನೋಡ್ಕೊಂಡ್ಮೇಲೆ ಬುಕ್ ಮಾಡ್ಕೊಳ್ತೀನಿ, ಇನ್ನೂ ಸ್ವಲ್ಪ ಬೇಕು. ನಂತರ ಇನ್ನೊಂದು ಬಾಕ್ಸ್ ಕೂಡ ಓಪನ್ ಮಾಡ್ತಾಯಿದ್ದೀನಿ, ಇದರಲ್ಲಿ ಏನೈತೆ ಅಂತ. ಇದರಲ್ಲಿ ನೋಡೋಣ ಏನೈತೆ ಅಂತ ಅಂದ್ಬಿಟ್ಟು. ಒಂದು ಸ್ವಲ್ಪ ವಾಸ್ ಬೇಕಾಗಿತ್ತು ಅಂತ ಬುಕ್ ಮಾಡ್ಕೊಂಡಿದ್ದೆ. ಏಕೆಂದರೆ ನಮ್ಮ ಮನೇಲಿ ಎಲ್ಲ ಒಂಥರ ಬ್ರಾಸ್ ಐಟಮ್ಸೇ ಇರೋದ್ರಿಂದ ನಂಗಂತೂ ಅದು ತುಂಬಾ ಕಷ್ಟ ಮೇಂಟೈನ್ ಮಾಡೋದಕ್ಕಂತೂ. ಹಾಗಾಗಿ ಒಂದು ಸೆರಾಮಿಕ್ದೊಂದು ವಾಸ್ನ ಬುಕ್ ಮಾಡ್ಕೊಂಡಿದ್ದೆ. ಬಂದಿದೆ, ನೋಡೋಣ ಯಾವ ಸೈಜಲ್ಲಿ ಬಂದಿದೆ ಅಂತ. ಅದು ನಾವು ಅಲ್ಲಿ ನೋಡಿ ಬುಕ್ ಮಾಡ್ಕೊಳ್ಳೋದಕ್ಕೂ ಕೈಯಿಂದ ಮುಟ್ಟಿ ನೋಡಿ ಅದನ್ನು ಫೀಲ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ನೋಡೋಣ ಯಾವ ರೀತಿ ಬಂದೈತೆ ಅಂತ. ತುಂಬಾ ಚೆನ್ನಾಗಿದೆ ನೋಡಿ, ಗ್ಲಾಸಿ ಫಿನಿಷಲ್ಲಿದೆ, ತುಂಬ ಚೆನ್ನಾಗಿದೆ. ಆಫ್ ವೈಟ್ ಕಲರ್ ಬುಕ್ ಮಾಡ್ಕೊಂಡಿದೆ, ತುಂಬ ಚೆನ್ನಾಗಿದೆ. ಈ ಥರ ಬಂದಿದೆ. ಡೈನಿಂಗ್ ಟೇಬಲ್ ಮೇಲೆ ಆಗಿರ್ಬೋದು, ಇಲ್ಲ ಟಿ ವಿ ತವ, ಇಲ್ಲ ಟೀಪಾಯ್ ಮೇಲೆ ಈ ಥರ ಒಂದು ವಾಸ್ ಇಟ್ಟಾಗ ತುಂಬ ಚೆನ್ನಾಗಿದೆ. ನಾನು ಏನೇ ಬುಕ್ ಮಾಡಿದ್ರು ಅಮೆಝಾನಿಂದ ಅಥವಾ ಮೀಶೋದಲ್ಲಿ ರೇರು ಬುಕ್ ಮಾಡ್ಕೊಳ್ತೀನಿ ಎಲ್ರಿಗೂ. ಯಾವುದ್ರಾಗ ಆಫರ್ ಬಿಟ್ಟಿದ್ದಾರೆ ಆವಾಗ ಬುಕ್ ಮಾಡ್ಕೊಂಬಿಡ್ತೀನಿ, ಇಷ್ಟು ಪರ್ಸೆಂಟು ಅಂತ ಇರುತ್ತಲ್ವ ಆವಾಗ. ಇದು ಕೂಡ ನೋಡಿ ಇದೇನಿದೆ ಅಂತ ನೋಡೋಣ. ಇದೊಂದು ನಾನು ಇದನ್ನು ಕೆಟಲ್ ಬುಕ್ ಮಾಡ್ಕೊಂಡಿದ್ದೆ ಕಿಚನಲ್ಲಿ, ಗ್ಲಾಸ್ದು. ಏನಪ್ಪ ಅಂದರೆ ಲೆಮನ್ ಟೀ ಮಾಡೋದಕ್ಕೆ ಅಂತ. ನಾನಂತೂ ತುಂಬಾ ಟೀ ಕುಡಿತಾಯಿದ್ದೆ. ತಿಂಡಿ ಬೆಳಿಗ್ಗೆ ಮಾರ್ನಿಂಗ್ ಕಾಫಿ, ಆಮೇಲೆ ಇನ್ನೊಂದು ಸತಿ ಕಾಫಿ. ಹಾಗಾಗಿ ನೋಡೋಣ, ಟ್ರೈ ಮಾಡೋಣ ಅಂತ ತೊಗೊಂಡೆ. ಇದನ್ನು ನೋಡಿದ ತಕ್ಷಣ ಇಷ್ಟ ಆಯಿತು. ನಾನು ಅಮೆಝಾನಲ್ಲಿ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಮೆಝಾನಲ್ಲಿ ಏನಪ್ಪ ಅಂದರೆ ಕ್ವಾಲಿಟಿ ಮಾತ್ರ ಮಾತಾಡೋ ಹಾಗೆ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅದನ್ನೇ ಜಾಸ್ತಿ ಇಷ್ಟಪಡ್ತೀನಿ. ಹಾಗಾಗಿ ನೋಡಿ ಈ ಥರ ಬುಕ್ ಮಾಡ್ಕೊಂಡು, ಇದಕ್ಕೆ ಒಂದು ಮುಚ್ಚಳ ಕೂಡ ಬಂದಿದೆ ವುಡನ್ದು. ಈ ಥರ ಇದೆ, ತುಂಬಾ ಚೆನ್ನಾಗಿದೆ ಇದಂತೂ. ಆದರೆ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕಾಗುತ್ತೆ. ಅದೇ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು, ಆಲೇ ಇದನ್ನೇನೋ ತೊಗೊಂಬಂದು ಇಟ್ಕೊಂಬಿಟ್ಟಿದ್ಯಾ ಅಂತ. ನಾನು ಏನೂ ಇಲ್ಲ ಅಂತ ಅಂದ್ಕೊಂಡು ಆಮೇಲೆ ಅದನ್ನು ಓಪನ್ ಮಾಡಿದಾಗೆ ತೋರಿಸಿದ್ದು. ಪಾರ್ಸಲ್ ಬಂದರೂ ಅದ್ರ ಓಪನ್ ಮಾಡೋಕ್ಕೋದ್ರೂ ನಾನು ಬಿಟ್ಟಿರಲಿಲ್ಲ. ಏನೂ ಇಲ್ಲ ಅಂತ ಅಂದ್ಕೊಂಡೇ ಇಟ್ಟಿದ್ದೆ. ಹಾಗಾಗಿ ನೋಡಿ ಈ ಥರ ಇದೆ. ಇದಂತೂ ನಂಗೆ ತುಂಬ ಇಷ್ಟ, ಚೆನ್ನಾಗಿದೆ. ಬಟ್ ಇದೇನಪ್ಪ ಅಂತಂದರೆ ಮೀಶೋಯಿಂದ ಇದು ಆರ್ಡ್ರ್ ಮಾಡ್ಕೊಂಡಿದ್ದು ನಾನು. ಮೀಶೋಯಿಂದ ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ಕಾಲು ಗೆಜ್ಜೆ ಬುಕ್ ಮಾಡ್ಕೊಂಡಿದ್ದೆ ಅಮ್ಮನವ್ರಿಗೆ. ನಾವು ಅದನ್ನು ಕಾಲೆಲ್ಲ ಇಟ್ಟಾಗ ಬೆಳ್ಳಿದಿತ್ತು, ಬಟ್ ಅದೇನಪ್ಪ ಅಂದರೆ ಅಷ್ಟು ಲೂಸ್ ಆಗಿಬಿಟ್ಟಿತ್ತು. ಅದನ್ನು ಕಟ್ ಮಾಡಿಸಿದ್ರೆ ವೇಸ್ಟ್ ಆಗುತ್ತೆ ಅಂತ ಒಂದು ಈ ಥರ ಗೆಜ್ಜೆ ಬುಕ್ ಮಾಡ್ಕೊಂಡಿದ್ದೆ. ಇದು ಬಂದು ಮೀಶೋದು. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ರೇಟು ಅಷ್ಟೇ ಕಡಿಮೆನೇ ಇದೆ. ನಾನು ಹೇಗೆ ಬರುತ್ತೋ ಏನು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಗೆಜ್ಜೆ ಅಂತೂ. ಹತ್ರದಿಂದ ತೋರಿಸ್ತೀನಿ. ಅಂದರೆ ಕ್ವಾಲಿಟಿ ನಾವು ಯಾವ ರೀತಿ ಇರುತ್ತೆ ಅಂತ ನನಗಂತೂ ಭಯ ಆಗ್ಬಿಟ್ಟಿತ್ತು, ಅಯ್ಯೋ ಏನಾಗ್ಬಿಟ್ಟಿರುತ್ತೋ ಏನು ಅಂತ. ಇಲ್ಲ, ಓಕೆ, ತುಂಬ ಚೆನ್ನಾಗಿದೆ. ಏನಪ್ಪ ಅಂತಂದರೆ ಇದನ್ನು ಲಕ್ಷ್ಮಿಗೆ ಹಾಕ್ದಾಗಂತೂ ಸೂಪರಾಗಿ ಕಾಣುತ್ತೆ. ಕಾಲ್ಗೆಜ್ಜೆ ಅಂದರೆ ಅಗಲ ಇದೆ, ಗೆಜ್ಜೆ ಇದೆ, ಗೋಲ್ಡ್ ಕಲರ್ ಇದೆ. ಹಾಗಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ನಾನು ತರಿಸಿದ್ದೀನಿ. ಇದು ಅಷ್ಟೇ, ಸ್ವಲ್ಪ ಲೆಮನ್ ಟೀ ಮಾಡ್ಕೊಳ್ಳೋಣ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇದೊಂದು ಗ್ಲಾಸ್ದು ಕೆಟಲ್ ತರಿಸ್ದೆ. ನೋಡಿ, ಇನ್ನು ಚೈನ್ ನೋಡೋದಾದರೆ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಈ ಥರ ಬಂದಿದೆ, ತುಂಬಾ ಚೆನ್ನಾಗಿದೆ. ಯಾವುದೂ ಅಷ್ಟೇ ಏನೂ ಆಗಿಲ್ಲ. ಇದು ನೋಡಿ, ಇದು ಕೂಡ ಹತ್ರದಿಂದ ಈ ಥರ ಬಂದಿದೆ ಗ್ಲಾಸ್ ಕೆಟಲ್ಲು. ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ತೊಗೊಂಡು ಲೆಮನ್ ಟೀ ಅಂದರೆ ಸ್ಮಾಲ್ ಊರಿಲಿ ಗ್ಯಾಸ್ ಮೇಲೆ ಇಟ್ಟಾಗ ಲೆಮನ್ ಟೀ ಮಾಡ್ಕೊಳ್ಬೋದು, ಅಥವಾ ನೀರಾದರೂ ಕಾಯಿಸ್ಕೊಳ್ಬೋದು, ಬಿಸಿ ನೀರು ಟೀ ಮಾಡ್ಕೊಳ್ಬೋದು. ಮತ್ತು ನಾವು ಸಣ್ಣದಾಗಿ ಇಟ್ಟಾಗ ನಾವೇನೇ ಕೆಲಸ ಮಾಡ್ಕೊಬೋದು, ಅದೇನು ಉಕ್ಕು ಬರೋದಿಲ್ಲ, ಏನಿಲ್ಲ, ಸಣ್ಣದಾಗೆ ಕುದೀತಾ ಇರುತ್ತೆ. ಇನ್ನು ನೋಡಿ, ನಾನು ಇದೆಲ್ಲ ಅಮೆಝಾನ್ ಐಟಮ್ಸು. ಇನ್ನು ವಾಸ್ಗೆ ಈ ಥರ ಸೆರಾಮಿಕ್ದು ಒಂದು ತರಿಸಿದ್ನಲ್ಲ ವಾಸು, ಫ್ಲವರು ಮನೇಲೇ ಇತ್ತು, ಐಕೆಯಿಂದ ತೊಗೊಂಡು ಬಂದಿದ್ದೆ. ಅಲ್ಲೇ ಒಂದು 4 ಇಯರ್ಸ್ ಆಯಿತು ತೊಗೊಂಬಂದು ಅದನ್ನು, ಫ್ಲವರ್ನ. ಇದಕ್ಕೆ ನೋಡೋಣ ಹೇಗೆ ಕಾಣುತ್ತೋ ಅಂತ ಮನೇಲಿದ್ದಿದ್ದನ್ನೇ ಇಟ್ಟೆ. ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು.
ಮತ್ತು ಡೈನಿಂಗ್ ಟೇಬಲ್ ಮೇಲೆ ಇಟ್ಟರು ಕೂಡ ಚೆನ್ನಾಗಿ ಕಾಣುತ್ತೆ ನೋಡಿ. ನಂತರ ಟಿ ವಿ ತವ, ನಮ್ಮ ಮನೇಲೆಲ್ಲ ಬ್ರಾಸ್ ಇರೋದ್ರಿಂದ ತೆಗ್ದು ಸೆರಾಮಿಕ್ದ ವಾಸ್ ಇಟ್ಟಿದ್ದೀನಿ. ಈ ಥರ ಇದೆ ನೋಡಿ, ಚೆನ್ನಾಗಿ ಕಾಣುತ್ತೆ. ಆದರೆ ಹುಷಾರಾಗಿ ನೋಡ್ಕೊಳ್ಬೇಕಷ್ಟೇ, ಒಡೆದೋಗುತ್ತೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಬೇಕು ಅಂದರೂ ಲಿಂಕ್ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡ್ತೀನಿ. ಇನ್ನು ಏನಪ್ಪ ಅಂತಂದರೆ ವಾಸು ಮತ್ತು ಟೀಪಾಯ್ ಮೇಲೂ ಕೂಡ ಇಟ್ಟು ನೋಡೋಣ ಅನ್ನೋದು. ಅಂದರೆ ನಮ್ಮ ಹೆಣ್ಮಕ್ಳದ್ದು ಆಲ್ಮೋಸ್ಟ್ ಇದೇ ಆಗಿಬಿಟ್ಟಿರುತ್ತೆ, ಎಲ್ಲಿಟ್ಟರೆ ಚೆನ್ನಾಗಿ ಕಾಣುತ್ತೆ ಅನ್ನೋದೇ ಆಗುತ್ತೆ. ಅಲ್ಲಿಂದ ತೆಗೆದು ಇಲ್ಲಿಡು, ಇಲ್ಲಿಂದ ತೆಗೆದು ಅಲ್ಲಿಡು ಅನ್ನೋದೇ ಆಗೋಗುತ್ತೆ. ಟೀಪಾಯ್ ಮೇಲೆ ಕೂಡ ಇಟ್ಟೆ ಈ ಥರ ಸಣ್ಣದು ಜಿಂಕೆ ಮತ್ತು ಕುದುರೆ ಈ ಥರ ಎಲ್ಲ ಇತ್ತು, ಹಾಗೆಯೇ ಅಲ್ಲೇ ಡೆಕೋರೇಟ್ ಮಾಡಿಟ್ಟೆ. ಇನ್ನು ಇದು ಬಂದು ನೋಡಿ, ಲೆಮನ್ ಟೀ ಮಾಡೋಣ ಅಂತ ತುಳಸಿ ಸ್ವಲ್ಪ ಲೆಮೆನು ಇದೆಲ್ಲ ಹಾಕಿ ನೀರೆಲ್ಲ ಹಾಕಿ ಮಳ್ಳಿಸ್ತಾ ಇದೆ. ಕುದಿ ಬಂದಮೇಲೆ ಅದನ್ನು ಸ್ವಲ್ಪ ಚೆನ್ನಾಗಿ ಅದ್ರ ರಸ ಎಲ್ಲ ಬಿಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಶುಗರ್ ಬೇಕು ಅಂದರೆ ಹಾಕ್ಕೊಳ್ಬೋದು, ಬೇಡ ಅಂದರು ಬೇಡ. ನಾನಿಲ್ಲಿ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಂಡು ಟೀನ ಕುಡಿಯೋಣ, ನೋಡೋಣ ಯಾವ ರೀತಿ ಇರುತ್ತೆ ಅಂತ ಮಾಡಿದೆ. ನಮ್ಮ ಮನೆಯವ್ರಿಗೂ ಕೂಡ ಕೊಟ್ಟೆ, ಅವರು ಸ್ವಲ್ಪ ಲೇಟಾಗೇ ಬಂದರು, ಹಾಗೆ ಇಟ್ಟಿದ್ದೆ. ಸ್ವಲ್ಪ ಹಾಗೆ ಬಿಸಿ ಮಾಡಿ ಕೊಟ್ಟೆ, ಅವರು ಕೂಡ ಚೆನ್ನಾಗೈತೆ ಅಂತ ಅಂದರು. ಇನ್ನು ನಾನು ಕೂಡ ನೋಡೋಣ ಅಂತ ಲೆಮನ್ ಟೀ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು. ಅಂದರೆ ನಮಗೆ ಉಕ್ಕು ಬರೋದಾಗಲಿ ಮತ್ತೊಂದಾಗಲಿ ಸಿಡಿಯೋದಾಗಲಿ ಆ ಥರ ಆಗೋದಿಲ್ಲ. ಸಣ್ಣೂರಲ್ಲಿ ಇಟ್ಟು ನಾವೇನಾದರೂ ಕೆಲಸ ಮಾಡ್ಕೊಳ್ಬೋದು. ಬಟ್ ಏನಪ್ಪ ಅಂದರೆ ಯುನಿಕ್ ಆಗಿದೆ. ಇನ್ನು ನೋಡಿ ಸ್ಟ್ಯಾಂಡು, ನಾನು ಸ್ವಲ್ಪ ಬಾಲ್ಕನಿಲೆಲ್ಲ ಗಿಡ ಎಲ್ಲ ನಾನು ನೆಲದ ಮೇಲೆ ಇಟ್ಬಿಟ್ಟಿದ್ದೆ, ಹಾಗಾಗಿ ಟ್ರೈ ಮಾಡೋಣ ಅಂತ ಎರಡು ತರಿಸಿದ್ದೀನಿ. ಇನ್ನು ಬೇಕು ತರಿಸ್ಕೊಳ್ಳೋದು ಫಸ್ಟ್ ಕ್ವಾಲಿಟಿ ನೋಡೋಣ ಅಂತ 2 ಪೀಸ್ ಮಾತ್ರ ತರಿಸಿದ್ದೀನಿ. ನಿಮ್ಗೆ ಲಿಂಕ್ ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ, ಶೇರ್ ಮಾಡ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.